ಒಂದು ಬಾರಿ ಮನುಷ್ಯೊಬ್ಬ ಕಾಡಲ್ಲಿ ಹೋಗ್ತಾ ಇದ್ದ. ಅವಸರ ಅವಸರ ಹೋಗ್ತಾ ಇದ್ದ. ಯಾಕಂದ್ರೆ ಕತ್ಲಾಗೋಕ್ ಬಂದಿತ್ತು. ಕತ್ಲಾಗೋದ್ರೊಳಗೆ ಕಾಡನ್ನು ದಾಟಿ ಊರಿಗೆ ಹೋಗ್ಬೇಕು ಅಂತ ಉದ್ದೇಶ ಅವ್ನು. ಅಷ್ಟರಲ್ಲಿ ಪಕ್ಷಿಗಳು ಪಟಪಟೇನ ರೆಕ್ಕೆ ಬಡಿದು ಹಾರೋ ಸಪ್ಪಳ ಕೇಳಿಸ್ತು. ಜಿಂಕೆಗಳು ಓಡೋಕ್ ಶುರು ಆದವು. ಆನೆಗಳು ಬಂತ ಅಂತ ತಿರುಗಿ ನೋಡೋದ್ರೊಳಗೆ ಭಾರಿ ಗರ್ಜನೆ ಸೇರ್ತು. ನಿಜವಾಗ್ಲೂ ಹುಲಿ ಗರ್ಜನೆನೇ ಅದು. ಎದೆ ಹೊಡೆದೋಯ್ತು. ಗಾಬರಿಯಿಂದ ಓಡೋಕ್ ಶುರು ಮಾಡಿದ. ನಾನು ಅದಕ್ಕೆ ತಮಾಷೆ ಮಾಡಿ ಹೇಳ್ತೀನಿ. ಹಿಂದಕ್ಕೊಬ್ರು ಯಾರೋ ಕೇಳಿದ್ರು. ಇಂಗ್ಲೆಂಡಲ್ಲಿ ಹಾಸ್ಯ ಲೇಖಕ ಒಬ್ಬ ಬರೆದಿದ್ದ. ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಓಡುವಂಥ ಮನುಷ್ಯ ಯಾರು? ಯಾರು ಹೇಳಿದ್ರಂತೆ, ಒಲಿಂಪಿಕ್ಸ್ ಒಳಗೆ 100 ಮೀಟರ್ ಓಟದಲ್ಲಿ ಯಾರು ಬಂಗಾರದ ಪದಕ ಪಡ್ಕೊಳ್ತಾನೋ ಅವನೇ ಅತ್ಯಂತ ವೇಗದ ಓಟಗಾರ ಪ್ರಪಂಚದಲ್ಲಿ ಅಂತ. ಅವನು ಹೇಳಿದಂತೆ, ಅಲ್ಲ 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 ಅಲ್ಲ, ಪದಕಕ್ಕೋಸ್ಕರ ಓಡೋನು ಅತ್ಯಂತ ವೇಗದ ಓಟಗಾರ ಅಲ್ಲ, ಪ್ರಾಣ ಭಯದಿಂದ ಓಡ್ತಾನಲ್ಲ ಮನುಷ್ಯ, ಅವನ ವೇಗ ಜಾಸ್ತಿ ಇರುತ್ತೆ ಅಂತ ಹೇಳಿದಂತೆ. ತಮಾಷೆ ಅನಿಸ್ಬೋದು. ಭಯದಿಂದ ಓಡುವಾಗ ತನ್ನ ಜೀವ ಉಳಿಸ್ಕೋಬೇಕು ಅಂತ ಜೋರಾಗಿ ಓಡ್ತಾನೆ. ಆದ್ದರಿಂದ ಅವನ ವೇಗ ಪ್ರಾಣ ಭಯದಲ್ಲಿದ್ದಾಗಲೇ ಹೆಚ್ಚು. ಈ ಮನುಷ್ಯ ಓಡ್ದ. ಹಿಂದೆ ಹುಲಿ ಹಾರಿ ಹಾರಿ ಅಟ್ಸ್ಕೊಂಡ್ಬರ್ತಾ ಇದೆ. ಈ ಓಡ್ತಾ ಮನುಷ್ಯ ಏನು ಮಾಡ್ದ, ಬೆಟ್ಟದ ತುದಿಗಿದ್ದು ದೊಡ್ಡ ಮರದ ಬಳಿ ಬಂದ್ಬಿಟ್ಟ. ಸರ ಏರಿ ಕೊಂಬೆ ಮೇಲೆ ಕೂತ್ಬಿಟ್ಟು ನಿಟ್ಟುಸಿರ್ಬಿಟ್ಟ. ಹುಲಿ ಮರ ಅಂತೂ ಹತ್ತೋಲ್ಲಲ್ಲ, ಹೇಗಿದ್ರು ಚಿರತೆ ಆದ್ರೆ ಹೇಳೋಕೆ ಬರಲ್ಲ. ಹುಲಿ ಹತ್ತೋಲ್ಲ. ಮೇಲೆ ಕೊಂಬೆ ಮೇಲೆ, ಎತ್ತರದ ಕೊಂಬೆ ಮೇಲೆ ಕೂತ. ಹುಲಿ ಬಿಡ್ತಾ ಕೆಳಗೆ ಬಂದು ಇವನು ಕೂತ್ಕೊಂಡು ಇಷ್ಟಾಗಲ್ಲ ಬಾಯಿ ತೆಗೆದು ಇವನೇ ನೋಡ್ತಾ ಇತ್ತು. ಮನುಷ್ಯ ಸ್ವಲ್ಪ ಸುಧಾರಿಸ್ಕೊಂಡ. ಆಚೆ ಈಚೆ ನೋಡಿದ. ಬಲಗಡೆ ನೋಡಿದ, ಎದೆ ಧಸಕ್ಕಂತು. ಅದೇ ಕೊಂಬೆ ಮೇಲೆ ಸ್ವಲ್ಪ ಮುಂದೆ ಒಂದು ಭಾರಿ ಕೋತಿ ಕೂತಿದೆ. ದೊಡ್ಡದು ಗೊತ್ತಾ ಅದು. ಸುಮಾರು ಇವನ್ಕಿಂತ ದೊಡ್ಡದಿದೆ ಅದು. ಕೋತಿ ಸಣ್ಣದಿರುತ್ತೆ. ಇವನ್ಕಿಂತ ದೊಡ್ಡದಾಗಿರೋ ಕೋತಿ ಇದೆ ಅದು. ಇವನ್ನೇ ನೋಡ್ತಾ ಇದೆ. ಭಾರಿ ಬಲಶಾಲಿ ಅಂತ ಕಾಣಿಸ್ತದೆ. ಇವನು ಕೋತಿ ಕೈ ಮುಗದ. ಸ್ನೇಹಿತ, ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೇನಪ್ಪ. ಈ ಹುಲಿ ನನ್ನನ್ನೇ ಬೆನ್ನು ಹತ್ತಿಬಿಟ್ಟಿದೆ. ರಕ್ಷಣೆ ಕೊಟ್ಟು ಕಾಪಾಡ್ತೀಯ? ಕೋತಿ ಒಂದು ಕ್ಷಣ ದುರ್ಗುಟ್ಟಿ ಇವನು ನೋಡ್ತು. ಅಂತ ಹೇಳ್ತಿ, ಏನು ಚಿಂತೆ ಮಾಡಬೇಡ, ನನ್ನ ಸ್ನೇಹಿತ ಅಂತ ಕರೆದಿದ್ಯಲ್ಲ, ಆದ್ದರಿಂದ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿ. ನೀನು ಇಲ್ಲಿ ಇರೋ ತನಕ ಹುಲಿ ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಬೇಡ, ಇರು. ಗಾಬರಿಯಾಗಿ ಓಡಿ ಬಂದಿದ್ದೆಯಲ್ಲ, ಕೂತಿರಿಲ್ಲೇ ಅಂತ ಕ್ಷಣಾರ್ಧದಲ್ಲಿ ಅಲ್ಲಿ ಇಲ್ಲಿ ಹಾರಿ ಹೋಗಿ ತುಂಬ ರುಚಿಯಾದಂಥ ಪಕ್ವಾದ ಹಣ್ಣುಗಳನ್ನು ತಂದುಕೊಡ್ತು. ಈತ ತಿಂದು ಹೊಟ್ಟೆ ತುಂಬಿಸ್ಕೊಂಡ. ಆ ಹುಲಿ ಕೆಳಗೆ ಕೂತಿತ್ತು. ಇವನ್ನೇ ನೋಡ್ತಾ ಇತ್ತು. ಸ್ವಲ್ಪ ಹೊತ್ತಿನ ಮೇಲೆ ಕೋತಿ ನಿದ್ರೆ ಬಂತು ಅಂತ ಕಾಣುತ್ತೆ. ಅದು ಮಲ್ಕೊಳ್ಳೋಕೆ ಅಭ್ಯಾಸ ಇದೆ. ಹಗುರವಾಗಿ ಕೊಂಬೆ ಹಿಡ್ಕೊಂಡು ಮಲ್ಕೊಂತು. ಆ ಹುಲಿ ಮಾತಾಡ್ತು, ಮನುಷ್ಯ, ನನಗೀಗ ಬಹಳ ಹಸಿವೆ ಆಗಿದೆ. ನೀ ಏನು, ಈ ಕೋತಿ ಏನು, ಯಾರಾದರೂ ಸಾಕು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ. ನೀವೊಂದು ಕೆಲಸ ಮಾಡು, ನೀನು ಬದುಕಬೇಕಾದ್ರೆ ಆ ಕೋತಿನ ಕೆಳಗೆ ತಳ್ಳಿಬಿಡು. ಅದನ್ನೇ ತಿಂದು ನಾನು ಹೋಗ್ಬಿಡ್ತೀನಿ. ನೀನು ಪಾರಾಗಿ ಮನೆಗೆ ಹೋಗ್ಬೋದು. ವಿಚಾರ ಮಾಡು ಅಂತ. ಮನುಷ್ಯ ಅಂದ, ವಿಚಾರ ಮಾಡೋದೇನಿದೆ ಅಂದ. ನಾನು ಬದುಕೋದೇ ಮುಖ್ಯ. ಕೋತಿ ಹೋದ್ರೆ ಹೋಗ್ಲಿ ಅಂದವನೇ ಕೋತಿಯನ್ನು ಜೋರಾಗಿ ತಳ್ಳಿಬಿಟ್ಟ. ಪಾಪ ಮಲ್ಕೊಂಡಿತ್ತಲ್ಲ ಕೋತಿ. ಗಾಬರಿಯಿಂದ ಕೆಳಗೆ ಬೀಳುವಾಗ ಆ ಕಡೆ ಈ ಕಡೆ ಕೈ ಚಾಚಿತು. ಒಂದು ಯಾವುದೋ ಕೊಂಬೆ ಸಿಕ್ತು. ಆ ಚಿರುದ್ ನೇತಾಡಿ ನಿಧಾನಕ್ಕೆ ಮತ್ತೆ ಮೇಲೆ ಏರಿ ಬಂದು ಕೂತ್ಕೊಂಡು. ಆಗ ಹುಲಿ ಮಾತಾಡ್ತು, ಕೋತಿ ನೋಡು, ಈ ಮನುಷ್ಯ ಎಷ್ಟು ಕೃತಜ್ಞನಾಗಿದ್ದ ನೋಡು. ನೀನೇ ಉಳಿಸಿದ್ಯ ಅವನ ಜೀವ. ನಿನ್ನನ್ನೇ ಕೊಲ್ಲೋಕೆ ನೋಡಿದ್ದ ಆಯ್ತ. ಇವನ್ ಬಗ್ಗೆ ಕರುಣೆ ಯಾಕೆ? ತಳಿಬಿಡೋವನ್ನ, ನಾ ತಿಂದು ಹೋಗ್ಬಿಡ್ತೀನಿ. ಪಾಪಿ, ನಿನ್ನನ್ನು ಕೊಲ್ಲಬೇಕು ಅಂತ ತಳಿಬಿಟ್ಟಿದ್ದ. ಈಗ ಅವನು ತಳಿಬಿಡು, ನಾ ತಿಂದು ಹೋಗ್ಬಿಡ್ತೀನಿ ಅಂತ. ಕೋತಿ ಒಂದು ಕ್ಷಣ ನೋಡ್ತು ಹುಲಿನ. ದೀರ್ಘವಾದ ಉಸಿರು ತಗೊಂಡು ಹೇಳಿತು, ನಾನು ಹಾಗೆ ಮಾಡಲ್ಲಪ್ಪ, ನಾನು ಹಾಗೆ ಮಾಡೋದೇ ಇಲ್ಲ. ಯಾಕಂದ್ರೆ ನಾನು ಮನುಷ್ಯ ಅಲ್ಲ. ರಕ್ಷಣೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದರಿಂದ ಅದು ಪಾಲಿಸೋದು ನನ್ನ ಧರ್ಮ ಅಂತ ಕೋತಿ ಹೇಳಿದ್ದದು. ನಾನು ಮನುಷ್ಯ ಅಲ್ಲ ಅಂತ. ವಿಜ್ಞಾನ ಹೇಳುತ್ತೆ, ಕೋತಿಯಿಂದ ಮಾನವನಾದ ಅಂತ ಹೇಳ್ತದೆ. ದೇಹದ ಬೆಳವಣಿಗೆ ದೃಷ್ಟಿಯಿಂದ ಸರಿ ಇರಬಹುದೇನೋ, ಅದು ನೈತಿಕತೆಯ ದೃಷ್ಟಿಯಿಂದ ನಾವು ಬೆಳೆಯೋದಕ್ಕಿಂತ ಬದಲಾಗಿ ಹಿಂದೆ ಹೋಗ್ತಾ ಇದ್ದೀವ ಅಂತ ಅನ್ಸುತ್ತೆ ಕಥೆಯ ಮೂಲಕ. ಮನುಷ್ಯ ಎಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ, ಸ್ವಭಾವ ಅಂತ ಒಂದಿದೆ, ಮೂಲ ಗುಣ ಅದು. ಯಾವ ಪ್ರಾಣಿ ಆಗಲಿ, ಯಾವುದೇ ವಸ್ತು ಆಗಲಿ ತನ್ನ ಮೂಲ ಗುಣಗಳನ್ನು ಬಿಟ್ಟು ಹೋಗಲ್ಲ. ಬೆಂಕಿ ಯಾವಾಗಲೂ ಸುಡುತ್ತೆ, ಎಂದೂ ತಂಪು ಮಾಡಲ್ಲ.
ಗಾಳಿ ಯಾವಾಗಲೂ ಹಾರಿಸುತ್ತೆ, ನೀರು ಯಾವಾಗಲೂ ತೊಯಿಸುತ್ತೆ. ನೀರು ಎಂದೂ ಬೆಂಕಿ ಹಚ್ಚಲ್ಲ, ಬೆಂಕಿ ಎಂದೂ ನೀರು ಸುರಿಸಲ್ಲ. ಹಾಗೇ ಇರುತ್ತೆ. ನೀವು ಆನೆ ಮುಂದೆ ಎಷ್ಟು ಒಳ್ಳೆ ಮಾಂಸ ಇಟ್ಟರು ತಿನ್ನಲ್ಲ, ಹುಲ್ಲೇ ತಿನ್ನೋದು. ಹುಲಿ ಮುಂದೆ ನೀವು ಎಷ್ಟು ತಾಜಾ ಹುಲ್ಲು ಹಾಕಿದ್ರೂ ತಿನ್ನಲ್ಲ ಅದು. ತಮ್ಮ ಸ್ವಭಾವಗಳನ್ನು ಬಿಟ್ಟು ಹೋಗಲ್ಲ ಅದು, ಹಾಗೆ ಬದುಕ್ತವೆ, ಸ್ವಧರ್ಮ ಅಂತ. ಆದರೆ ಮನುಷ್ಯ ಎದುರಿಗೆ ಬಂದರೆ ಏನು ಮಾಡ್ತಾನೆ ಅಂತ ಹೇಳೋ ಸಾಧ್ಯ ಇಲ್ಲ. ತಾವು ನೋಡಿದ್ದೀರಿ ಟೆಲಿವಿಷನ್ನಲ್ಲಿ ಇಬ್ಬರು ನಾಯಕರು ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡೇ ಮಾಡ್ತಾರೆ. 5 ನಿಮಿಷ ಕ್ಯಾಮ್ರಾ ಹೋಗೋವರೆಗೂ ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಎಷ್ಟು ಆತ್ಮೀಯ ಸ್ನೇಹಿತರಪ್ಪ ಇವರು ಅಂತೀವಿ. ಆದರೆ ಒಬ್ಬರ ಬೆನ್ನಿಂದ ಇನ್ನೊಬ್ಬರು ಚಾಕು ಇರುತ್ತೆ. ಇದು ಅರ್ಥವೇ ಆಗಲ್ಲಲ್ಲ. ಮನುಷ್ಯ ಮಾತ್ರ ಹೀಗೆ ತನ್ನ ಸ್ವಂತ ಗುಣ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ವಸ್ತುವು ತನ್ನ ಗುಣವನ್ನು ಬಿಟ್ಟು ಹೋಗಲ್ಲ, ಅದರ ಮನುಷ್ಯನ ಗುಣ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸ್ವಾರ್ಥಕ್ಕೋಸ್ಕರ ಆತನ ಏನಾದರೂ ಮಾಡೋಕ್ಕೆ ಸಾಧ್ಯ ಇದ್ದಾನೆ. ಯಾವಾಗ ಆ ಸ್ವಾರ್ಥ ಗುಣ ಕಮ್ಮಿ ಆದಾಗ ನಿಜವಾಗ್ಲೂ ನಾವು ಮನುಷ್ಯರಾಗ್ತೀವಿ ಅನ್ನೋ ಭಾವನೆ.